ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ತಾನೇ ನದಿಲಿ ಸ್ನಾನ ಎಲ್ಲ ಮಾಡಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಬಂದ್ವಿ. ಬಟ್ ಇವಾಗ ಬಂದು ನೋಡಿದ್ರೆ ಜನ ಹೆಂಗಿದ್ದಾರೆ ಅಂತಂತಂದರೆ ಯಪ್ಪ, ನಂಗೆ ಇಷ್ಟು ಜನ ಇದ್ದಾರಾ ಅಂತ ಅನ್ನಿಸ್ಬಿಡುತ್ತೆ. ಆಮೇಲೆ ಸರಿ ಇದು ಬೊಟ್ಟೆಲ್ಲ ಇಕ್ಕಿಸ್ಕೊತಾ ಇದ್ರು, ಸೊ ನಾವು ಈ ಥರ ಬೊಟ್ಟು ಇಕ್ಕಿಸ್ಕೊಳ್ಳೋಣ, ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆಲ್ಲ ಅಂತ ಅಂದ್ಬಿಟ್ಟು ಇಕ್ಸ್ಕೊಂಡ್ವಿ. ಇದಕ್ಕೆ ಒಬ್ಬರಿಗೆ 10 ರೂಪೀಸ್ ಕೊಡ್ತಾರೆ. ಅಲ್ಲಿಂದ ಮುಂದೆ ಹೊರಟ್ವಿ. ಬೇರೆ ಪ್ಲೇಸಸ್ ನೋಡೋಣ ಅಂತ ಹೋಗ್ತಾ ಇದೀವಿ. ಬಟ್ ಬೆಳಗ್ಗೆ ಬಂದಾಗ ಜನನೇ ಇರಲಿಲ್ಲ. ಬಟ್ ಇವಾಗ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹೆಂಗಿದ್ದಾರೆ ಅಂತಂದ್ರೆ ಫುಲ್ಲು ಪಿತ ಅಂತ ಇದ್ದಾರೆ ಜನ. ಸೊ ಬೆಟರ್ ಹುಷಾರಾಗಿರ್ಬೇಕು ಅಷ್ಟೇ. ಮತ್ತೆ ಎಲ್ಲ ಕಡೆ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಬ್ಲಾಕ್ ಮಾಡಿರೋದ್ರಿಂದ ಹೆಂಗೆ ಹೋಗ್ಬೇಕು ಅಂತಲೇ ಗೊತ್ತಾಗಲ್ಲ. ಮತ್ತು ಇನ್ನೊಂದು ಯಾರೂ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ ಇಲ್ಲಿ. ನಾವೊಂದು ಕೇಳಿದ್ರೆ ಅವರೊಂದು ಹೇಳ್ತಾರೆ. ಮತ್ತು ಇನ್ನೊಂದು ಪರ್ಫೆಕ್ಟಾಗಿ ಲ್ಯಾಂಗ್ವೇಜ್ ಯಾರಾದರೂ ಬರೋರು ಒಬ್ರು ಇರಬೇಕು, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಬಟ್ ಆದರೂ ತುಂಬ ಕಷ್ಟ ಆಗ್ತಾಯಿದೆ. ಬಟ್ ಚೆನ್ನಾಗಿದೆ, ಅದರ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿದೆ. ಸೊ ನೋಡೋಣ ಬನ್ನಿ, ನೆಕ್ಸ್ಟ್ ಇನ್ನೊಂದು ಸೆಕ್ಟರ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಹೇಗಾಗುತ್ತೆ ಅಂತ ನಾನು ನಿಮಗೆ ಕಂಟಿನ್ಯೂ ಮಾಡಿ. ಇದು ಬಂದು ಯಮುನಾ ನದಿ ಬ್ರಿಡ್ಜು. ನಾವು ಆ ಕಡೆ ಹೋಗ್ಬೇಕಂತಂದರೆ ಈ ಬ್ರಿಡ್ಜನ್ನ ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಬಟ್ ವಸಂತ ಪಂಚಮಿ ಇರೋ ಕಾರಣದಿಂದ ಎಲ್ಲ ಕಡೆ ಬ್ಲಾಕ್ ಮಾಡಿಬಿಟ್ಟಿದ್ರು. ಒಬ್ಬರನ್ನೂ ಬಿಡ್ತಾ ಇರಲಿಲ್ಲ. ಹಂಗೂ ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡ್ವಿ, ಅವರು ಬಿಡೋದಿಲ್ಲ ಅಂತ ಹೇಳಿದ್ರು. ಜನ ಮಾತ್ರ ಹೆಂಗಿದ್ರು ಅಂತಂದರೆ ಇಲ್ಲಿ ಯಪ್ಪ ಅನ್ನೋ ಥರ ಇದ್ರು ಜನ. ಬೇಕಿತ್ತಾ ಅನ್ನೋ ಥರ ಅನ್ನಿಸ್ಬಿಡ್ತು ಒಂದು ನಿಮಿಷ. ಬಟ್ ಓಕೆ, ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಬಿಡಲಿಲ್ಲ ಅಂತ ಅಂದ್ಬಿಟ್ಟು ನಾವು ವಾಪಸ್ ರೂಮ್ಗೆ ಹೋಗ್ಬಿಟ್ವಿ. ಆಮೇಲೆ ನಾವು ಉಳ್ಕೊಂಡಿದ್ದಂಥ ಹೋಟೆಲ್ ಅವರು ಬೇರೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು ಆನ್ ರೋಡ್ ಹೋಗೋ ಥರ ಪಾಪ ಅವರು ಯಾರೋ ಒಬ್ಬರು ಗೈಡ್ ಮುಖಾಂತರ ನಮ್ಮನ್ನು ಕಳಿಸ್ಕೊಟ್ರು. ಬಟ್ ನಿಜವಾಗ್ಲೂ ಅವರು ತುಂಬ ಹೆಲ್ಪ್ ಮಾಡಿದ್ರು ನಮಗೆ. ಅವರು ನಮ್ಮ ಅಣ್ಣಗೆ ಗೊತ್ತಿರೋರಾದ್ರಿಂದ ನಮಗೆ ಹೆಲ್ಪ್ ಮಾಡಿದ್ರು. ಸೊ ಹಾಗಾಗಿ ನಾವು ಅಲ್ಲಿಂದ ಸಂಜೆ ಅರೌಂಡ್ 3 o'clock ಆಗೋಗ್ಬಿಟ್ಟಿತ್ತು. ಆ ಕಡೆ ಸೆಕ್ಟರ್ಗೆ ಹೋದ್ವಿ, ವಯಾ ರೋಡ್ ಹೋದ್ವಿ. ಆಲ್ಮೋಸ್ಟ್ ಅಲ್ಲೂ 2 hours ಟ್ರಾಫಿಕಲ್ಲಿ ಸ್ಟಕ್ ಆದ್ವಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಆಗಿಲ್ಲ. ಬಟ್ ಆದರೆ ನಿಜ ನಡಿಬೇಕು. ಡಿಪ್ಪಿಂಗ್ ಏನೋ ಆಗೋಗ್ಬಿಡುತ್ತೆ. ಅಂದರೆ ಹೋಲಿ ಡಿಪ್ ಏನೋ ಬೆಳಗ್ಗೆ ಆಗೋಗ್ಬಿಡ್ತು ನಮ್ಮದು. ಅದರಲ್ಲೆಲ್ಲ ಏನೂ ಕಷ್ಟ ಅನಿಸಿಲ್ಲ. ಬಟ್ ಈ ಸೆಕ್ಟರ್ಸ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದ್ಬಿಟ್ಟು ಹೋದಾಗ ತುಂಬಾ ನಡಿಬೇಕಾಗಿ ಬಂತು. ಅಲ್ಲಿ ಯಾವುದೇ ರೀತಿಯಾದ ವೆಹಿಕಲ್ ಫೆಸಿಲಿಟೀಸ್ ಎಲ್ಲ ಏನೂ ಇರೋದಿಲ್ಲ. ಸೊ ನೀವು ಅದೆಲ್ಲ ನೋಡಲೇಬೇಕು ಅಂತಂತಂದರೆ ನೀವು ನಡಿಲೇಬೇಕು. ಬನ್ನಿ. ಲೇಸರ್ ಶೋಗೆ ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಫುಲ್ ಟಯರ್ಡ್ ಆಗಿದೆ, ಬೆಳಗ್ಗೆಯಿಂದ ಸುತ್ತಿ ತಲೆ ಎಲ್ಲ ನೋಡ್ತಾ ಇದೆ. ಇವರಿಬ್ಬರಿಗೆ ಏನೋ ಗೊತ್ತಿಲ್ಲ, ಫುಲ್ಲು ಎಕ್ಸೈಟ್ಮೆಂಟ್ ಆಗಿದ್ದಾರೆ ನಾಗಸಾಧುಗಳನ್ನ ನೋಡಬೇಕು ಅಂತಂದ್ಬಿಟ್ಟು. ಬಟ್ ಬೆಳಗ್ಗೆಯಿಂದ ಬೇಡ ಹೋಗೋಣ ಬನ್ನಿ ಅಂತಂದ್ರು, ಕೇಳ್ತಾ ಇಲ್ಲ. ಫೈನಲಿ ಇದನ್ನ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆದ್ರೂ ತುಂಬ ಟಯರ್ಡ್ ಆಗಿದೆ. ಇಲ್ಲಿ ಆ್ಯಕ್ಚುಲಿ ಲೇಸರ್ ಶೋ ವೇಟ್ ಮಾಡ್ತಿದ್ದೀವಿ. ಇಲ್ಲಿ 200 yearsದು ಒಂದು ಬ್ರಿಡ್ಜ್ ಇದೆ. ನಾನು ಜಸ್ಟ್ ಹಂಗೆ ಒಂದು ವ್ಯೂ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಇದೇ ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡು ಬಂದ್ವಿ ನಾವಿವಾಗ. ಅವಾಗ ಅವ್ರು ಹೇಳಿದ್ರು ಇದು 200 years ಓಲ್ಡ್ ಬ್ರಿಡ್ಜ್ ಅಂತ ಅಂದ್ಬಿಟ್ಟು. ಸಖತ್ತಾಗಿದೆ. ಮೇಲೆ ಟ್ರೈನ್ ಹೋಗುತ್ತೆ, ಕೆಳಗಡೆ ವೆಹಿಕಲ್ಸು ಹೋಗುತ್ತೆ. ಅದ್ರ ಕೆಳಗಡೆ ನದಿ ಹರಿತಾ ಇದೆ, ಗಂಗಾ ನದಿ ಹರಿತಾ ಇದೆ. ಬಟ್ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆಲ್ಲನೂ. ಅಲ್ಲಿ ಲೈಟ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ವಾ, ಅದೆಲ್ಲನೂ ಆ್ಯಕ್ಚುಲಿ ನಾವು ಬೆಳಗ್ಗೆ ಸ್ನಾನ ಮಾಡ್ಕೊಂಡ್ವಲ್ವಾ ಆ ಸೆಕ್ಟರ್ ಅದು ಆ ಕಡೆ. ಇವಾಗ ಅದು ಆಪೋಸಿಟ್ ಸೈಡಲ್ಲಿ ಇದ್ದೀವಿ. ಇದು ವಾಕಿಂಗ್ ಬ್ರಿಡ್ಜ್. ಆ್ಯಕ್ಚುಲಿ ಈ ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡು ಬರಬೇಕಾಗಿತ್ತು. ಇಲ್ಲೆಲ್ಲ ಫುಲ್ಲು ಬ್ಲಾಕ್ ಮಾಡಿದ್ರಿಂದ ನಾವು ಈ ಬ್ರಿಡ್ಜ್ ಮುಖಾಂತರ ಬಂದಿದ್ದೀವಿ. ಆ ಕಡೆ ನಾವು ಬೆಳಗ್ಗೆ ಸ್ನಾನ ಮಾಡಿದ್ದು. ಈ ಬ್ರಿಡ್ಜು ಫುಲ್ ಬ್ಲಾಕ್ ಮಾಡಿದ್ದಾರೆ, ಇಲ್ಲಾಂದರೆ ಫುಲ್ ಜನ ಇರ್ತಾಯಿದ್ರು ಅಂತ ಅನಿಸುತ್ತೆ. ಬೆಳಗ್ಗೆ ಇದ್ದರು, ಬಟ್ ಇವಾಗ ಒಬ್ಬರೂ ಇಲ್ಲ, ಬಿಕಾಸ್ ಕಂಪ್ಲೀಟ್ಲಿ ಎಲ್ಲ ಬ್ಲಾಕ್ ಮಾಡಿದ್ದಾರೆ. ಓಕೆ, ಇದು ಲೇಸರ್ ಶೋ. ಈ ಲೇಸರ್ ಶೋ 1 hour ನಡೆಯುತ್ತೆ. 7 o'clock ಇಂದ 8 o'clockವರೆಗೂ ನಡೆಯುತ್ತೆ. ಇದರಲ್ಲಿ ಕುಂಭಮೇಳ ಹೇಗೆ ಉಟ್ಕೊಂತು, ಆಮೇಲೆ ಸಮುದ್ರ ಮಂಥನದ್ದು ಹೇಗೆ ಶುರುವಾಯಿತು, ಏನು ಎತ್ತ ಅಂತಂದ್ಬಿಟ್ಟು ಕಂಪ್ಲೀಟ್ ಸ್ಟೋರಿ ಇದೆ. ಆದರೂ ಆ ನೀರಿನ ಮೇಲೆ ಆ ಲೇಸರ್ ಶೋ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಏನೇ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು, ಒಂಥರ ಸ್ಟನ್ನಿಂಗ್ ಶೋ ಅಂತ ಫೀಲ್ ಆಯಿತು. ಅಲ್ಲಿಂದ ನೆಕ್ಸ್ಟ್ ಇನ್ನೆಲ್ಲಿಗೆ ಹೊರಟ್ವಿ ನೋಡೋಣ.
ಲೇಸರ್ ಶೋ ಮುಗೀತು. ಲೇಸರ್ ಶೋ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಎಕ್ಸಿಬಿಷನ್ ಎಲ್ಲ ಆರ್ಗನೈಸ್ ಮಾಡಿದರು. ಆಮೇಲೆ ಅಯೋಧ್ಯೆ ರಾಮ ಮಂದಿರದು ಮಾಡೆಲ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಆದರೆ ಅಲ್ಲಿ ನಾನು ಫೋಟೋಸ್ ಎಲ್ಲ ಏನೂ ತೊಗೊಳಕ್ಕೆ ಹೋಗಿಲ್ಲ. ಹೆಂಗಾಗಿದ್ದೀನಿ ನೋಡಿ ಗೈಸ್, ಬೆಳಗ್ಗೆಯಿಂದ ಸುತ್ತಿ 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 ಇನ್ನೂ ಎಷ್ಟೊಂದು ಪ್ಲೇಸಸ್ ಬಾಕಿ ಇದೆ. ಆಲ್ಮೋಸ್ಟ್ ಇವಾಗಲೇ ಐ ಥಿಂಕ್ ಒಂದು 20,000 ಸ್ಟೆಪ್ಸ್ ನಡೆದಿರ್ತೀವಿ ಅಂತ ಅನಿಸುತ್ತೆ. ಬಟ್ ಆದರೆ ಜೋಶಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ. ಬಟ್ ಹೆಂಗಿರುತ್ತೆ ಏನು ಅಂತ ನಾಳೆ ನಾಡಿದ್ದು ಆದಮೇಲೆ ಗೊತ್ತಾಗುತ್ತೆ. ಈಗೇನು ನಾಳೆನೂ ಸ್ವಲ್ಪ ನಡೆಯೋದೆಲ್ಲ ಇರುತ್ತೆ ಅಂತ ಅನಿಸುತ್ತೆ. ಇವಾಗ ನಾಗಸಾಧುಗಳನ್ನ ನೋಡಬೇಕು ಅಂತ ಹೋಗ್ತಾಯಿದ್ದೀವಿ. ನಿಜವಾಗ್ಲೂ ಪ್ರಯಾಗ್ರಾಜಿಗೆ ಬರಬೇಕಂದ್ರೆ ನಿಮ್ಮ ಕಾಲಲ್ಲಿ ಶಕ್ತಿ ಇರಬೇಕು, ನಡೆಯೋ ಕೆಪಾಸಿಟಿ ಇದ್ದರೆ ಮಾತ್ರ ಬನ್ನಿ, ಇಲ್ಲಾಂದರೆ ಖಂಡಿತ ಬರೋಕ್ಕೆ ಹೋಗಬೇಡಿ. ಯಾಕಂದರೆ ಫುಲ್ಲು ಆಲ್ರೆಡಿ ನಾವೇ ಸಾಕಾಗೋಗ್ಬಿಟ್ಟಿದೆ. ಬನ್ನಿ ನೋಡೋಣ. ನಾಗಸಾಧು ಇರೋ ಜಾಗಕ್ಕೆ ಹೋಗ್ತಾಯಿದ್ದೀವಿ. ಬಟ್ ನಾನು ವೀಡಿಯೋ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ ನನಗೆ, ಬಿಕಾಸ್ ಅಲ್ಲಿ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳ್ತಾಯಿದ್ರು. ಆದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಓಕೆ, ಇದು ಆರ್ಟಿಫಿಷಿಯಲ್ ಆಗಿ ಇವಾಗ ಇದು ಮಾಡಿರೋವಂಥ ಸೇತುವೆ. ಬಟ್ ಆದರೆ ನಾವು ಹೋಗೋವಾಗ ಓಪನ್ ಇತ್ತು. ಬಟ್ ರಿಟರ್ನ್ ಬರೋವಾಗ ಬ್ಲಾಕ್ ಮಾಡಿಬಿಟ್ಟಿದ್ರು. ಎಗೈನ್ ಅದು ಒಂದು ಬ್ಲಾಕ್ ಮಾಡಿರೋದಕ್ಕೆ ಎಷ್ಟು ಕಿಲೋಮೀಟರ್ಗಳ ಗಟ್ಟಲೆ ನಡಿಬೇಕು ಗೊತ್ತಾ. ಸೊ ನಿಜವಾಗ್ಲೂ ಆ ಫೆಸಿಲಿಟೀಸ್ ಎಲ್ಲ ನಮಗೂ ಇಷ್ಟ ಆಗಲಿಲ್ಲ. ಮತ್ತು ಊಟದ ಫೆಸಿಲಿಟಿನೂ ಅಷ್ಟೇ. ಇನ್ಸ್ಟಾಗ್ರಾಮಲ್ಲೆಲ್ಲ ಫ್ರೀ ಊಟ ಕೊಡ್ತಾರೆ ಅಂತೆಲ್ಲ ಹೇಳ್ತಾರೆ. ಬಟ್ ಆದರೆ ಅದೆಲ್ಲ ನಮ್ಗೆ ಇಷ್ಟನೂ ಆಗೋದಿಲ್ಲ, ಮತ್ತು ಅಲ್ಲೆಲ್ಲ ತಿನ್ನೋಕ್ಕೂ ಆಗೋದಿಲ್ಲ. ಅಲ್ಲಲ್ಲಿ ಕೆಲವೊಂದು ಸೆಕ್ಟರ್ಸಲ್ಲೆಲ್ಲ ಈ ಥರ ನಾಟಕ ಅದು ಇದು ಎಲ್ಲ ಮಾಡ್ತಾಯಿದ್ರು. ನೋಡೋರು ನೋಡ್ತಾಯಿದ್ರು, ಪಾಪ ಮಲ್ಕೊಳ್ಳೋರು ಮಲ್ಕೊಂಡಿದ್ರು. ಫೈನಲಿ ಇಸ್ಕಾನಿಂದ ಏನೋ ಊಟ ಅದು ಆರ್ಗನೈಸ್ ಮಾಡಿದರು ಅಂತ ಹೋದ್ವಿ ನಾವು ಅಲ್ಲಿಗೆ. ಬಟ್ ಆದರೆ ಅದು ಕ್ಲೋಸ್ ಆಗೋಗ್ಬಿಟ್ಟಿತ್ತು. ನಾವು ಹೋಗೋ ಟೈಮ್ಗೆ ಆಲ್ಮೋಸ್ಟ್ 10 o'clock ಆಗೋಗ್ಬಿಟ್ಟಿತ್ತು. ಹೋಗೋದೇನೋ ಜೋಶಲ್ಲಿ ಹೊರಟೋದ್ವಿ. ಬಟ್ ರಿಟರ್ನ್ ಬರೋ ಅಷ್ಟರಲ್ಲಿ ಕಣ್ಣಲ್ಲಿ ನೀರು ಬಂದುಬಿಡ್ತು. ನಡೆದು ಸುಸ್ತಾಗಿ ಹೋಗ್ಬಿಡ್ತು. ಇವ್ರ ಆಸೆಯಂತೆ ಫೈನಲಿ ನಾಗಸಾಧುಗಳ್ನು ಮೀಟ್ ಮಾಡಿದ್ವಿ. ಬಟ್ ನಾನು ಜಾಸ್ತಿ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಆಲ್ಮೋಸ್ಟ್ ಮೇನ್ ಥಿಂಗ್ಸ್ ಎಲ್ಲ ನೋಡಿದ್ವಿ. ಬಟ್ ಆದರೆ ನಾನು ಫುಲ್ ಡ್ರೈನ್ ಔಟ್ ಆಗೋಗ್ಬಿಟ್ಟಿದ್ದೆ. ವೀಡಿಯೋ ಮಾಡ್ಕೊಳ್ಳೋ ಅಷ್ಟು ನನಗೆ ಕೆಪಾಸಿಟಿನೇ ಇರಲಿಲ್ಲ. ಹೀಗಿತ್ತು ನಮ್ಮ ಪ್ರಯಾಗ್ರಾಜ್ ಕುಂಭಮೇಳದ ಜರ್ನಿ. ನೆಕ್ಸ್ಟ್ ಡೇ ವಸಂತ ಪಂಚಮಿ ಆಗಿತ್ತು, ಸೋಮವಾರ. ಸೊ 3 ಗಂಟೆಯಿಂದ 5 ಗಂಟೆವರೆಗೂ ಸಾಧುಗಳೆಲ್ಲನೂ ಪುಣ್ಯ ಸ್ನಾನಕ್ಕೆ ಬರ್ತಾರೆ ಅಂತಂದ್ಬಿಟ್ಟು ತುಂಬ ಕಡೆ ಬ್ಲಾಕ್ ಮಾಡಿಬಿಟ್ಟಿದ್ರು. ಸೊ ನೋಡಿ, ಆ ಟೈಮ್ಗೆ ಸಾಧುಗಳೆಲ್ಲನೂ ಸ್ನಾನಕ್ಕೆ ಅಂತಂದ್ಬಿಟ್ಟು ಸಂಗಮ್ಗೆ ಬರ್ತಾ ಇದ್ದಾರೆ. ಸೊ ನಾವು ತುಂಬ ದೂರದಿಂದ ನಿಂತು ವೀಡಿಯೋ ಮಾಡಿದ್ವಿ. ಸುಮ್ಮನೆ ನೂಕುನುಗ್ಗಳು ಎಲ್ಲ ಆದರೆ ಸುಮ್ಮನೆ ಯಾಕೆ ತೊಂದರೆಗಳು ಅಂತಂದ್ಬಿಟ್ಟು ಆದಷ್ಟು ದೂರದಿಂದನೇ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನಿಮಗೂ ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಒಂದೇ ದಿನದಲ್ಲಿ ಲೈಫ್ ಟೈಮಲ್ಲಿ ಫಸ್ಟ್ ಟೈಮು ನಾನು 26 ಕಿಲೋಮೀಟ್ರು ಒಂದೇ ದಿನದಲ್ಲಿ ನಡೆದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.